ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ನನ್ನ ಪತಿಗಳು ನನ್ನನ್ನು ಭೋಗದ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ತುಂಬಿದ ರಾಜಸಭೆಯಲ್ಲಿ ದುಶಾಸನದಿಂದ ಅಪಮಾನಿತಳಾದೆನು. ಕೀಚಕನ ಭಂಗವನ್ನು ಸಹಿಸಿದೆನು. ಕದ್ದ ಭಿಕ್ಷುಕಿಂತ ಕಾಡಿನಿಂದ ಕಾಡಿಗೆ ಅಲೆದದ್ದೂ ಆಯಿತು. ಇನ್ನು ಮುಂದಾದ್ರೂ ಈ ದ್ರೌಪದಿಯ ಕಷ್ಟದ ದಿನಗಳು ಕಳೆದವೆಂದು, ಬದುಕಿರುವ 4 ದಿನಗಳಾದ್ರೂ ಸುಖವಾಗಿರೋಣವೆಂದು ಅಂದುಕೊಂಡರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ. ಏ ವಿಧಾತ, ಈ ದ್ರೌಪದಿ ಹಣೆಯಲ್ಲಿ ಇನ್ನೂ ಅದೇನೇನನ್ನು ಬರೆದಿರುವೆ ದೇವ. ಪಾಂಚಾಲಿ, ಪಾಂಚಾಲಿ, ಪ್ರಿಯತಮೆ, ಸದಾ ಹಸನ್ಮುಖಿಯಾಗಿ ಕುಡಿನೋಟದಿಂದಲೇ ಸೆಳೆದು ಬಂದ ಕೂಡಲೇ ಗಾಢಾಲಿಂಗನವಿತ್ತು ಆದರಿಸಿದ್ದ ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳಲ್ಲ? ಆವತಾಪದಿನೊಂದು ಕಣ್ಣೀರಂ ಕರೆಯುತ್ತಿರುವೆ ಕಾಂತೆ ದೇವಿ. ಆವತಾಪದಿನೊಂದು ಕಣ್ಣೀರಂ ಕರೆಯುತ್ತಿರುವೆ ಕಾಂತೆ. ಪಾಂಡವರ ಪಟ್ಟ ಮಹಿಷಿ ಭೀಮನ್ ಮನೋನ್ಮಣಿ ವಾಸುದೇವನ ಸರೆಯು ನಮಗಿರಲು ದೇವಿ. ವಾಸುದೇವನ ಸರೆಯು ನಮಗಿರಲು ಬಂದುದಾವುದೇ ಕೊರತೆ. ಪರಮ ವಿಕ್ರಮದಿ ಹರಿಹರಿಸದಿರ್ಪನೆ ಈ ಪ್ರಚಂಡ ಭೀಮ. ಏಕೆ ಚಿಂತಿತೆ ದ್ರುಪದ ನಂದಿನಿ? ಅದೇಕೆ ಚಿಂತಿತೆ ದ್ರುಪದ ನಂದಿನಿ? ಭಯವ ಬಿಡು ಅಭಯ ಕೊಡುವೆ ಪರಮ ಸದ್ಗುಣಿ. ಏಕೆ ಚಿಂತಿತೆ ದ್ರುಪದ ನಂದಿನಿ? ವಿಪಿನ ವಾಸ ಭವನೆಯ ಮರೆಯುವನೆ ತರುಣಿಯೇ. ವಿಪಿನವಾಸ ಭವನೆಯ ಮರೆಯುವನೆ ತರುಣಿಯೇ. ಕಪಟತನದ ವಂಚಕರ ಹೃದಯವನ್ನೇ ಸೀಳುವೆ. ಕಪಟತನದ ವಂಚಕರ ಹೃದಯವನ್ನೇ ಸೀಳುವೆ. ತೊಡೆ ತಟ್ಟಿ ಕುಡಿಗೊಟ್ಟು ಎಲೆಮೆಟ್ಟಿ ನಿಲ್ಲುವೆ. ತೊಡೆ ತಟ್ಟಿ ಕುಡಿಗೊಟ್ಟು ಎಲೆಮೆಟ್ಟಿ ನಿಲ್ಲುವೆ. ಏಕೆ ಚಿಂತಿತೆ ದ್ರುಪದ ನಂದಿನಿ? ಭಯವ ಬಿಡು ಅಭಯ ಕೊಡುವೆ ಪರಮ ಸದ್ಗುಣಿ. ಏಕೆ ಚಿಂತಿತೆ ದ್ರುಪದ ನಂದಿನಿ? ದುರದಿ ದುರುಳ ಕುರುಪತಿಯ ತೊಡೆ ಮುರಿದು ಮುಲ ತರುವೆ. ದುರದಿ ದುರುಳ ಗುರುಪತಿಯ ತೊಡೆ ಮುರಿದು ಮುಲ ತರು. ಕರ್ಮದ ಹೊಂದದವರನ್ನು ಒದಕದೆ ಬಿಡಿ ದುರದಳು. ಕರುಮದ ಹೊಂದದವರನ್ನು ಒದಿಸದೆ ಬಿಡೆ ದುರದಳು. ತೊಡೆ ಕಟ್ಟಿ ಗುಡಿ ಕೊಟ್ಟಿ ಎದೆ ಮೆಟ್ಟಿ ನಿಲ್ಲುವೆ. ತೊಡೆ ತಟ್ಟಿ ಗುಡಿ ಕೊಟ್ಟಿ ಎದೆ ಮೆಟ್ಟಿ ನಿಲ್ಲುವೆ. ಪ್ರಿಯ ಏಕೆ ಚಿಂತಿತೆ ದ್ರುಪದ ನಂದಿನಿ? ಭಯವ ಬಿಡು ಅಭಯ ಕೊಡುಗೆ ಪರಮ ಸದ್ಗುಣಿ. ಪ್ರಿಯ ಏಕೆ ಚಿಂತಿತೆ ದ್ರುಪದ ನಂದಿನಿ? ದ್ರುಪದ ನಂದಿನಿ, ದ್ರುಪದ ನಂದಿನಿ. ಏಕೆ? ಏನಾಯಿತು? ನಿಷ್ಕಾರಣವಾಗಿ ಹೇಳುತ್ತಿರುವೆ ಏಕೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಈ ದ್ರೌಪದಿ ಅಳವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವು ಪುರುಷರು, ನಿಮಗೆ ಯಾರಾದರೂ ದುರ್ವಾಕ್ಯಗಳನ್ನಾಡಿ ಅಪಮಾನ ಮಾಡಿದ್ದೆ ಆದ್ರೆ ನೀವೇ ಅವರಿಗೆ ಸರಿಯಾದ ಪ್ರತಿಕಾರ ಮಾಡುವರು. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ನಮ್ಮ ಆತ್ಮ ಗೌರವಗಳನ್ನು ಕಾಪಾಡಿಕೊಳ್ಳಲು ನಮಗೆ ನಿಮ್ಮಂತಹ ಪುರುಷರ ಆಶ್ರಯವೂ ಬೇಕು. ಹೇ ದೇವ,
ಇಂತಹ ಅಪರಾಧೀನ ಸ್ತ್ರೀ ಜಾತಿಯನ್ನು ಅದು ಏಕೆ ತಾನೇ ಸೃಷ್ಟಿಸಿದೆ ತಂದೆ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಅಲ್ಲದೆ ಭಗವತ್ ಸ್ವರೂಪಿಗಳಾದ ಋಷಿಮುನಿಗಳು ಮಾಡಿದ ಆಜ್ಞೆ. ಕೈ ಹಿಡಿದ ಧರ್ಮ ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ಋಷಿಗಳೇ ನಿಮಗೆ ಆಜ್ಞೆ ಮಾಡಿದರಲ್ಲವೇ? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡಿಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ವಿವೇಕದಿಂದಾದ ಈ ನಿಂದನೆಯು ನಮ್ಮನ್ನು ಸಾಯವರೆಗೂ ಬಿಟ್ಟದ್ದಲ್ಲ. ಮದಗಜ ಗಮನೆಯ ಚಿತ್ತದಲ್ಲಿ ಕೋಪಬೇಕೆ ದೇವಿ? ಮದಗಜ ಗಮನೆಯ ಚಿತ್ತದಲ್ಲಿ ಕೋಪವೇ? ಶತ್ರುಗಳ ಜಯಿಸಿ ಮಿತ್ತು ಬರುವೆನು ನಾರಿ. ಶತ್ರುಗಳ ಜಯಿಸಿ ಮಿತ್ತು ಬರುವೆನು ನಾರಿ. ಛಲವಿದೇತಕ್ಕೆ ಭಾಮಿನಿ, ಹಠವಿದೇತಕ್ಕೆ ದ್ರೌಪದಿ. ಮಣಿ ಗುಣಿ ಸುವೇಣಿ ಮಣಿ ಎಳೆ ಛಲವಿದೇತಕ್ಕೆ ಭಾಮಿನಿ. ಚಂಡನನ ವೃತ್ತದಿಂದ ಮಂಡೆಯ ಬಚುವೆ ಫಲ ದೇವಿ. ಚಂಡನನ ರಕ್ತದಿಂದ ಮಂಡೆಯ ಬಚುವೆ ಫಲ. ಖಂಡಿತವಿದೆಂದು ತಿಳಿ ಮಂದಮತಿ ನೀನು ದೇವಿ. ಖಂಡಿತವಿದೆಂದು ತಿಳಿ ಮಂದಮತಿ ನೀನು. ಛಲವಿದೇತಕ್ಕೆ ಭಾಮಿನಿ, ಹಠವಿದೇತಕ್ಕೆ ದ್ರೌಪದಿ. ಮಣಿ ಗುಣಿ ಸುವೇಣಿ ಮಣಿ ಎಳೆ ಛಲವಿದೇತಕ್ಕೆ ಭಾಮಿನಿ. ಅಣ್ಣನ ಅಪರಾಧಗಳನ್ನು ಮನ್ನಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ವಿಧವಾಗಿ ಕೇಳಿಕೊಂಡಿರುತ್ತದೆ. ಆದದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಹೀಗಾಗಿರವೆ ನನ್ನಲ್ಲಿ ತಿಳಿಸಬಾರದೆ? ನಿಮಗಾಗಿ ಅಲೆದು ವನವಾಸ ಪಡೆದು ಪರನಿಂದೆ ಸಹಿಸದಾದೆ. ನಿಮಗಾಗಿ ಅಲೆದು ವನವಾಸ ಪಡೆದು ಪರನಿಂದೆ ಸಹಿಸದಾದೆ. ಸರಿಗೆ ನಿಮಗೆ ಸಮ್ಮತವಾಯಿತೆ ಪ್ರಾಣೇಶ್ವರ. ಸರಿಗೆ ನಿಮಗೆ ಸಮ್ಮತವಾಯಿತೆ ಗೆಳೆಯ. ಕೇಳು ಮನದಿದೆಯ ಕಥೆಯ ವ್ಯಥೆಯ. ತಿಳಿಸುತ್ತೇನೆ ಪ್ರಾಣೇಶ್ವರ. ಆದ್ರೆ ಅದರಿಂದ ಆಗುವ ಪ್ರಯೋಜನವಾದ್ರಿ ಎಷ್ಟೇ ಆದ್ರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇನೋ? ಹೇವಿ, ಆದ ಹಿಂದೆ ಮಾತು. ನಾವೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದ್ರೆ ಈಗ ಹೇಳುತ್ತೇನೆ ಕೇಳಿ. ಈ ದಿವಸ ಹಸ್ತಿನಾಮಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆ. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನ್ನು ಕಳಿಸಿದ್ದಾರೆ, ಇನ್ನೇನು ಸಂಧಿಯಾಗುವುದು, ಆಗಲಾದರೂ ಬಿಚ್ಚಿರುವ ಈ ನಿನ್ನ ಮುಡಿಯನ್ನು ಕಟ್ಟಿಸುವೆ ಎಷ್ಟೆಂದು ಕೇಳಿ ಕೇಕೆ ಹಾಕಿ ನಕ್ಕಳು ಪ್ರಾಣೇಶ್ವರ. ದುರ್ಯೋಧನನೇ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದ್ರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ರಾಯಭಾರಕ್ಕೆ ಹೋದವರು? ಮತ್ತಿನ್ಯಾರು? ನಮ್ಮಣ್ಣನಾದ ಆ ಶ್ರೀಕೃಷ್ಣನಲ್ಲವೇನು? ಗೋಪಿಕಾಂಗನೆರ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ನಾನೀಗಾಗಬಹುದೆಂದು ತಿಳಿದಿದ್ದೆ. ಅದಿರಲಿ, ಆ ಭಾನುಮತಿಗೆ ನೀನೇನೆಂದು ಉತ್ತರವನ್ನು ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೇನೆ. ಏನೆಂದು? ನಿನ್ನ ಕಟ್ಟಿರುವ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಬಿಚ್ಚಿರುವ ಈ ಮುಡಿಯನ್ನು ಕಟ್ಟಿಸುವುದಿಲ್ಲವೇ ಏ ಭಾನುಮತಿ ಎಂಬುದಾಗಿ. ಪಾಪು ಪಾಂಚಾಲಿ, ಪಾಪು. ಚಮತ್ಕಾರವಾದ ಉತ್ತರ, ಬಲು ಚಮತ್ಕಾರವಾದ ಉತ್ತರ. ಜಾಣೆ ಮುದ್ದಾಡುವೆನು ಬಾರಿ ದೇವಿ. ಜಾಣೆ ಮುದ್ದಾಡುವೆನು ಬಾರಿ. ಈ ಭೀಮನ ಪ್ರೀತಿಯ ರಾಣಿಯು ನೀನೆ, ಭೀಮನ ಪಟ್ಟದ ರಾಣಿಯು ನೀನೆ. ಜಾಣೆ ಮುದ್ದಾಡುವೆನು ಬಾರಿ.
ಪರಮ ಸದ್ಗುಣಿ ದ್ರುಪದ ನಂದಿನಿ ದುಗುಡವೇತಕೆ ಸುಮಶರ ನರಗಿಣಿ ಪರಮ ಸದ್ಗುಣಿ ದ್ರುಪದ ನಂದಿನಿ ದುಗುಡವೇತಕೆ ಸುಮಶರ ನರಗಿ ನಿನ್ನಯ ಬೇಗೆಯ ನೀಗಿಸುವೆನು ನಾ ನಿನ್ನಯ ಬೇಗೆಯ ನೀಗಿಸುವೆನು ನಾ ನಿನ್ನಯ ಸೇಡನ್ನು ತೀರಿಸುವೆನು ಬಾ ನಿನ್ನಯ ಸೇಡನ್ನು ತೀರಿಸುವೆನು ಬಾ ಜಾಣೆ ಮುದ್ದಾಡುವೆನು ಬಾರೆ ಈ ಭೀಮನ ಪ್ರೀತಿಯ ರಾಣಿಯು ನೀನೆ ಭೀಮನ ಪಟ್ಟದ ರಾಣಿಯು ನೀನೆ ಜಾಣೆ ಮುದ್ದಾಡುವೆನು ಬಾರೆ ಕುರುಕುಲಾದ ಮರ ಮದವನ್ನು ಮುರಿದು ಕುರುವಂಶವನ್ನೇ ನಾಶವಗೈದೆ ಕುರುಕುಲಾದ ಮರ ಮದವನ್ನು ಮುರಿದು ಕುರುವಂಶವನ್ನೇ ನಾಶವಗೈದೆ ಕುರುಳದು ಶಾಸನ ನೋಡಲನ್ನು ಬಗೆದು ಕುರುಳದು ಶಾಸನ ನೋಡಲನ್ನು ಬಗೆದು ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು ಬಾ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು ಬಾ ಜಾಣೆ ಮುದ್ದಾಡುವೆನು ಬಾರೆ ಈ ಭೀಮನ ಪ್ರೀತಿಯ ರಾಣಿಯು ನೀನೆ ಈ ಭೀಮನ ಪಟ್ಟದ ರಾಣಿಯು ನೀನೆ ಜಾಣೆ ಎನ ಜಾಣೆ ಮನ ಜಾಣೆ ಮುದ್ದಾಡುವೆನು ಬಾರೆ ದೇವಿ ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿಯೇ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ಭಾವಿಸಿದ್ದೆ ಇಲ್ಲ ಚತುರಳು ನೀನು ಮಹಾನ್ ಚತುರಳು ಪ್ರಾಣೇಶ್ವರ ಸಮಯವಿದೆ ಶೃಂಗಾರಕ್ಕೆ ಭೀಮಾ ಸಮಯವಿದೆ ಶೃಂಗಾರಕ್ಕೆ ಭೀಮಾ ಸಮಯವಿದೆ ಶೃಂಗಾರಕ್ಕೆ ಭೀಮಾ ನವದಿಯ ಮನಕ್ಕೆಲ್ಲ ವಿರಾಮ ದೇವಿ ನವದಿಯ ಮನಕ್ಕಿಲ್ಲದಿರೆ ವಿರಾಮ ಸಮಯವಿದೆ ಮನಮುದಿಸುವ ಮಧುಹಾಸ ವಿಲಾಸ ಮನಮುದಿಸುವ ಮಧುಹಾಸ ವಿಲಾಸ ಗೌರವ ಶಿರವ ಹರಿಯಳು ನೀನು ಗೌರವ ಶಿರವ ಹರಿಯಳು ನೀನು ಪ್ರಾಣೇಶ್ವರ ಚೆಲ್ಲುತ್ತ ಸೇರುವೆ ಸ್ವಾಮಿ ದೇವಿ ಚೆಲ್ಲುತ್ತ ಸೇರುವೆ ಪ್ರಾಣೇಶ್ವರ ಪ್ರಾಣೇಶ್ವರಿ ಆಗ ಯೋಚನೆಯನ್ನು ಮಾಡುತ್ತಿರುವಿರಲ್ಲ ಯಾವಾಗ ಏನು ಎಂಬುದನ್ನು ಕೇಳುವುದನ್ನು ಮರೆತು ಹೋಗಿರುವಿರೇನು ಆಹಾ ನೀವು ಎಲ್ಲವನ್ನು ಮರೆತಂತೆ ಕಾಣಿಸುತ್ತಿರುವುದು ಪ್ರಾಣೇಶ್ವರ ಎಂದಿಗೆ ಆ ಕೌರವರ ಶಿರವನ್ನು ಈ ಧರೆಗೆ ಕೆಡಹುವಿರೋ
ಎಂದಿಗೆ ಎಂದಿಗೆ ಅವರ ಬಿಸಿ ರಕ್ತದಿಂದ ಈ ನನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟಿಸುವಿರೋ ಆಗ ಈಗ ತಿಳಿಯಿತೆ ಓ ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು ಸಮಯವಿದೆ ಶೃಂಗಾರಕ್ಕೆ ಭೀಮಾ ಸಮಯವಿದೆ ಶೃಂಗಾರಕ್ಕೆ ಭೀಮಾ ಭ್ರಮದೆಯ ಮನಕ್ಕಿಲ್ಲದಿರಿ ವಿರಾಮ ಭ್ರಮದೆಯ ಮನಕ್ಕಿಲ್ಲದಿರಿ ವಿರಾಮ ಸಮಯವಿದೆ ಪ್ರಾಣೇಶ್ವರ ಆದ್ರೂ ನೀವು ಎಲ್ಲವನ್ನು ಮರೆತು ಹೋದಂತೆ ಕಾಣಿಸುತ್ತಿರುವುದಲ್ಲವೇ ಈ ಹಿಂದೆ ಬೆಚ್ಚದ ಈ ನನ್ನ ಕೇಶರಾಶಿಯನ್ನು ಕಂಡು ಕುರುಕುಲಾಂತಕ ಕಾಳರಾತಿ ಎಂದು ಸಂಬೋಧಿಸಿ ಮತ್ತೇನನ್ನು ಹೇಳಿದಿರಲ್ಲವೇ ಪ್ರಿಯ ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾವಾಕ್ಯಗಳನ್ನು ಕೆಲವು ಅಪೇಕ್ಷಿಸುವೆಲ್ಲವೇ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಹೇಳಿಯಲ್ಲ ಈ ಪ್ರಚಂಡ ಭೀಮ ನಿಜವೇ ನಿಜವೇ ನೀವೆಂದಿಗೂ ಮಾಡಿರೋ ಪ್ರತಿಜ್ಞೆಯನ್ನು ಮರೆಯುವವರಲ್ಲ ನೀವು ಆದಂತೆ ಮಾಡಬೇಕೆಂಬುದು ನನ್ನ ಇಚ್ಛೆ ಆದ್ರೆ ಏನು ಮಾಡಲಿ ಎಷ್ಟೇ ಆದ್ರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇನು ಸುಮ್ಮನೆ ನನ್ನನ್ನು ಕರುಣಿಸಬೇಡ ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಲಗರಿ ನಾನು ಆತುರದಿಂದ ಯುದ್ಧವನ್ನೇ ನಿರೀಕ್ಷಿಸುವೆನು ಧರ್ಮ ಪಾರಾಯಣನಾದ ಯುಧಿಷ್ಠಿರನು ಆ ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಅಣ್ಣ ನೋಡು, ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾವನೆ ತಿಳಿದ ಬಳಿಕ ಕೆರಳಿದ ಸಿಂಹದಂತೆ ವಿಜೃಂಭಿಸಿರ್ತಿರನು. ಅವನನ್ನು ಸಮಾಧಾನ ಪಡಿಸಲು ನಿನ್ನಿಂದ ಹೊರತು ಯಾರಿಗೂ ಸಾಧ್ಯವಿಲ್ಲ ಅಣ್ಣ. ಅರ್ಜುನ, ಈ ಸಾರಿ ಭೀಮಸೇನನ ಕೋಪಕ್ಕೆ ದ್ರೌಪದಿಯು ಕಾರಣವನ್ನು ತೋರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಆ ಕೌರವರ ಮೇಲಿನ ಯುದ್ಧಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದು ನನಗೆ ದುಸ್ಸಾಧ್ಯವಾಗಿದೆ. ತಮ್ಮ ಭೀಮಸೇನ, ಬಿಡು ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಭೀಮಸೇನ, ದುಡುಕಿ ಸಮದ ಬಳಸುವುದನು ಗೀತ. ದುಡುಕಿ ಸಮರ ಬಯಸುವುದನು ಗೀತ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಒಡದು ಪಗಾರಿಯ ಬಿರು ನುಡಿ ಶಾಪವೋ, ಒಡದು ಪಗಾರಿಯ ಬಿರು ನುಡಿ ಶಾಪವೋ, ಗುರು ಪಾಂಚಾಲರ ಕೆರಳಿಸದಿರುವುದೇ. ಗುರು ಪಾಂಚಾಲರ ಕೆರಳಿಸದಿರುವುದೇ. ತಾಳಿದವನು ಮುಂದೆ ಬಾಳಿಹನು ಎಂಬ. ತಾಳಿದವನು ಮುಂದೆ ಬಾಳಿಹನು ಎಂಬ ಕಿರಿಯರ ಬಾಳಿಯ ಮೀರುವುದನು ನಿಜ. ಹಿರಿಯರ ಬಾಳಿಯ ಮೀರುವುದನು ನಿಜ. ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ. ಪಾಂಚಾಲಿ, ಸಮಾಚಾರವೇನು?
ನಿರ್ಮಲ ನೀಡುವುದನ್ನು ಪರೀಕ್ಷಿಸದೆ ನೀಡುವುದನ್ನು ಪರೀಕ್ಷಿಸದೆ ಸಮಾಚಾರವೇನು ಪಾಂಚಾಲಿ? ಭೀಮನೇಕೆ ಹೀಗೆ ಸಿಟ್ಟಾಗಿರುವನು? ಈ ನಿಮ್ಮ ಪ್ರಶ್ನೆಗೆ ಈ ನನ್ನ ಬಿರುಗುವುದಿಲ್ಲ ಸರಿಯಾದ ಉತ್ತರವನ್ನೇ ಕೊಡಬಹುದಲ್ಲವೇ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ವಿಚಾರವನ್ನು ತಿಳಿಸಬೇಕೆಂದಿದ್ದನು. ಅದನ್ನು ಈಗಲೇ ತಿಳಿಸಿಬಿಡುವೆನು. ಈ ಸಂಧಿಯ ಪ್ರಸ್ತಾಪವು ನಿನಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯಾವೃತ್ತಿಯನ್ನು ನಾನು ಪಾಂಡವರ ಕಳಂಕವೆಂದೇ ಭಾವಿಸುವೆನು. ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿ ಭಿಕ್ಷೆ ಬೇಡಲು ಪಾಂಡು ರಾಜೇಂದ್ರ ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವೂ ನಿನಗೆ ಸಾಕ್ಷ್ಯವಾಗಿ ಕಾಣಬಹುದು. ಆದರೆ ನಾನೊಂದು ಗಳಿಗೆಯೂ ಇದನ್ನು ಸಹಿಸುವುದಿಲ್ಲ. ಯುದ್ಧಕ್ಕಾಗಿ ನಿನ್ನ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನನ್ನ ಈ ಗದೆ ಈ ಗದ ಜಗದ ಮಹಾಯುಧ. ಈ ಗದ ಈ ಗದ ಜಗದ ಮಹಾಯುಧ. ಈ ಗದ ಅರ್ಜುನ ಧರ್ಮದ ಅಂದದು ಯೋಧನನ್ನು ಜರ ದುರಾಗ್ರಗಳು ನಾಗೃತ ಜೊತೆಯದು ಹೇಳಿ ಧರ್ಮದ ಅಂದದು ಯೋಧನನ್ನು ಜರ ದುರಾಗ್ ಹಾಕ್ಬಾರ್ದು. ಧರ್ಮದಾಂಧ ದುರ್ಯೋಧನನು ಜರ ದುರಾಗ್ರಗಳು ನಾಗೃತ ಜೊತೆಯದು ಆಡಿಯೋಲ್ ನುಟ್ಟಿ ಕೊಟ್ಟಿ ಕೊಟ್ಟಿ ಕರವಾರವನಿಳಿಸುವ ಈ ಗದ ಜಗದ ಮಹಾಯುಧ. ಈ ಗದ ಹಠಾತದಲ್ಲಿ ದುಷ್ಟ ಕೌರವರ ಮೆಟ್ಟಿ ಸಮರದೋಳ್ ಮುಷ್ಟಿಯುತ್ತದೆ ಹೇಳಿ ಹಠಾತದಲ್ಲಿ ದುಷ್ಟ ಕೌರವರ ಮೆಟ್ಟಿ ಸಮರದೋಳ್ ಮುಷ್ಟಿಯುತ್ತದೆ ಮೆಟ್ಟುದ ಎದೆಯ ಪುಟ್ಟದ ಕಲೆಯೋಳ್ ಮೆಟ್ಟುದ ಎದೆಯ ಪುಟ್ಟದ ಕಲೆಯೋಳ್ ಕೊಟ್ಟಿ ಕೊಟ್ಟಿ ಕರವಾರವನಿಳಿಸುವ ಈ ಗದ ಜಗದ ಮಹಾಯುಧ. ಈ ಗದ ರಣದ ಮಹಾಯುಧ. ಈ ಗದ ಇವೆರಡೇ ಗುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ. ನಾನು ನನ್ನ ಪ್ರತಿಜ್ಞೆಯಂತೆಯೇ ನಡೆಯುವೆನು. ಎಂದು ಪ್ರಿಯ ಸಹೋದರ ಭೀಮಸೇನ, ನನ್ನಲ್ಲಿ ನಿನಗೆ ಇಷ್ಟೊಂದು ಕೋಪವೇ ತಮ್ಮ? ಕೋಪ ಮಾಡಬೇಡ ಅಣ್ಣ. ಧರ್ಮರಾಜನು ಧರ್ಮರಾಜರು ನಮಗಿಂತ ಹಿರಿಯವರು. ಅವನ ಇಷ್ಟವಿರುದ್ಧವಾಗಿ ಯುದ್ಧವನ್ನು ಮಾಡುವುದು ಅನುಚಿತ. ನೀವೇ ಹೇಳು ಪಾಂಚಾಲಿ. ಧರ್ಮ ಧರ್ಮ ಎಂದು ಹಂಬಲಿಸುತ್ತ
ಕ್ಷತ್ರಿಯ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆ ಉಚಿತವಲ್ಲವೇ ಪ್ರಾಣೇಶ್ವರ? ದ್ರೌಪದಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಎಂತಹ ಅನರ್ಥಕಾರಿ ಎಂಬುದನ್ನು ನೀನು ತಿಳಿದಿಲ್ಲ. ಅಭಿಮಾನಕ್ಕೆ ವಶರಾಗಿ ನಾವು ಯುದ್ಧವನ್ನು ಪ್ರಾರಂಭಿಸಿದರೆ ನಮ್ಮ ಅವಿಚಾರಕ್ಕಾಗಿ ಮುಂದೆ ದುಃಖಿಸಬೇಕಾಗುವುದು. ಅದಕ್ಕಾಗಿ ನಾನು ಈ ಸಂಧಿಗಾಗಿ ಇಷ್ಟೊಂದು ಪ್ರಯತ್ನಿಸುತ್ತಿರುವೆನು. ರಾಜೇಂದ್ರ, ದೌಮ್ಯನ ಸಂಧಿಗೆ ಕಳುಹಿಸಲು ಅಪಮಾನ ಹೊಂದಿದಿರಿ. ಕುಲಪುರೋಹಿತರನ್ನು ಕಳುಹಿಸಲು ಇದು ಮದುವೆ ಆವುದನ್ನು ಕುಟುಂಬ ಕನಿಷ್ಠ ಪರಿಜ್ಞಾನವು ನಿಮಗಿಲ್ಲದೆ ಹೋಯಿತು. ಈಗ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸಿದರಲ್ಲ ಎನ್ನುವ ಚಿಂತೆ ನನ್ನನ್ನು ಕಾಡ ಹತ್ತಿದೆ. ಏನಿದು? ಏನೇ ಕೋಲಾಹಲ? ಅರ್ಜುನ, ನಾನಿನ್ನು ಹೊರಡುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವೂ ಇಲ್ಲ. ನಿಮ್ಮ ಔಪೌರುಷದ ವರ್ತನೆಯ ಪುರಸ್ಕಾರವೂ ನಿಮಗೆ ಇರಲಿ. ನನ್ನ ಪ್ರತಿಜ್ಞೆಯಿಂದ ನಡೆಯುವ ಸ್ವಾತಂತ್ರ್ಯವು ಮಾತ್ರ ನನಗಿರಲಿ. ಸ್ವಲ್ಪ ಸಮಾಧಾನರಾಗಿ. ಅದು ಯದುಪತಿ ನಮ್ಮ ನೋಡಗುತ್ತಾ ಇತ್ತ ಕಡೆ ಬರುತ್ತಿದ್ದರು. ಅವರಿಂದ ರಾಜ್ಯಸಭೆಯ ಸಮಾಚಾರವನ್ನು ತಿಳಿಯಿರಿ. ಪರಮಾತ್ಮ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿಯಾಗು ಧರ್ಮನಂದನ. ಪರಮಾತ್ಮ, ಓದ ಕಾರ್ಯವೇನಾಯಿತು? ಓದವನಾರು ಅಂದರೆ ಕೃಷ್ಣನಲ್ಲವೇ? ಅಂದರೆ ಅಂದರೆ ಎಲ್ಲವೂ ನಾನು ನಿರೀಕ್ಷಿಸಿದಂತೆ ಸಮರ್ಪಕ ರೀತಿಯಲ್ಲಿ ನಡೆಯಿತು. ಸಂಧಿಯ ವಿಚಾರವು ನಡೆಯಿತಷ್ಟೇ. ಓಹೋ, ನಡೆಯಿತು. ಪಾಂಚಾಲಿ, ಇನ್ನು ನಾನಿಲ್ಲಿರುವುದು ಸಾಧ್ಯವಿಲ್ಲ. ಅವರಿಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋಚಿದ್ದನ್ನು ನಾನು ಮಾಡುವೆನು. ಕ್ಷಣಕಾಲ ಸಮಾಧಾನರಾಗಿ. ಮೊದಲ ಅಣ್ಣನ ಮಾತು ಮುಗಿಯಲಿ ಸ್ವಾಮಿ. ನಿನ್ನ ಅಣ್ಣನ ಮಾತುಗಳು ಮುಗಿದ್ರಲ್ಲಿ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು. ಪರಮಾತ್ಮ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆ ನಡೆಯಿತು. ನಾನೆನ್ನು ತಡೆಯಲಾರದು ರುಕ್ಮಿಣೀಪತಿ. ಈ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಓದದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತವಾಸ ನೆಪದಿಂದ ಅರ್ಜುನನು ಕೈಗಳಿಗೆ ಬೆಳಗನನ್ನು ತೊಟ್ಟನು. ಈಗ ಈ ಸಂಧಿಯ ನೆಪದಲ್ಲಿ ನಮ್ಮೆಲ್ಲರಿಗೂ ಬಳೆಗಳನ್ನು ತೊಡಿಸಲು ಅವನಿಸ್ತಿರುವೆಯ ಯಾದವಾಗ್ರಣಿ. ಈ ಪಾಂಡುಪುತ್ರರ ಮೇಲೆ ನಿನಗಿಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ನಿನಗೆ ಇಷ್ಟೊಂದು ಆಕ್ರೋಶ ಬೇಕೆ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಕೇಳು. ಇದು ನಿನಗೆ ಅತ್ಯಂತ ಹೆಚ್ಚಿಗೆ ಸಂಬಂಧಿಸಿದ ವಿಷಯ. ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಅದೆಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ಅರುಹಿದೆನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು ಪರಮಾತ್ಮ? ಭೀಷ್ಮ, ದ್ರೋಣ ಮೊದಲಾದವರು. ಇನ್ನು ನಿನಗಿನ್ನ ಕೆಲಸವಿಲ್ಲ. ಅಗ್ರಜ, ನಿಮ್ಮ ಅಪರುಷದ ವರ್ತನೆಯ ಪುರಸ್ಕಾರವೂ ನಿಮಗೆ ಇರಲಿ. ಅದರ ಬಲವನ್ನು ನೀವೇ ಗುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನೂ ಅಪೇಕ್ಷಿಸುವುದಿಲ್ಲ. ಯಾಗ್ರಸೇನಿ, ನೀನು ನಿರಾಶಳಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸುವೆನು. ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಭೀಮಸೇನ. ಇಷ್ಟೊಂದು ಆಕ್ರೋಶವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳಲು ಹೇಗೆ ತಾನೇ ಸಾಧ್ಯ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ತುತ್ತಿಯು ನನಗೊಪ್ಪದು. ನಿನಗೊಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ದುರ್ಯೋಧನನ ಸಂದೇಶ? ಆ ಕುನ್ನಿ ದುರ್ಯೋಧನನ ಸಂದೇಶ? ಹಾಗಾದರೆ ಇದರ ಉದ್ದೇಶವೂ ಸಂಧಿಯಲ್ಲ. ಹೇಳು ಕೃಷ್ಣ, ಏನು ಆ ಸಂದೇಶ? ಭೀಮಸೇನ, ನೀನು ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನನ್ನ ಮುಂದೆ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಲ್ಲಿಯೇ ಹೇಳಿಬಿಡು. ನೀನು ಕೈಕಟ್ಟು ಕೂಡದ ಹೊರತಾಗಿ ನಾನು ಆ ಸಂದೇಶವನ್ನು ಹೇಳುವುದಿಲ್ಲ. ಕೃಷ್ಣ, ಈ ಪರಿಹಾಸ್ಯ ಬೇಕೆ? ಪರಿಹಾಸ್ಯವಲ್ಲಯ್ಯ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯವಾಗುವುದು. ಎಲ್ಲಿ? ಆ ಗದೆಯನ್ನು ಸ್ವಲ್ಪ ದೂರವಿಡು. ನನ್ನ ಪಾರ್ಶ್ವದಲ್ಲಿ ಹೀಗೆ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುವೆನು. ಇದೋ ಕೃಷ್ಣ, ನಿಮ್ಮ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು, ಏನು ಆ ಸಂದೇಶ?
ನೀನು ಕೋಪ ಮಾಡುವುದಿಲ್ಲವಷ್ಟೇ. ಅದು ಆಗಲಿ. ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಅರ್ಜುನ, ಈ ಗದೆಯನ್ನು ನೀನು ಕ್ಷಣಕಾಲ ಹಿಡಿದಿರು. ಯಾಜ್ಞಸೇನಿ, ಅಣ್ಣ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು, ಕಂಡೆಯ? ನಿನ್ನ ಆಜ್ಞೆಯನ್ನು ನಾನು ಎಂದಾದ್ರೂ ಮೀರಿವಿನೆ ಅಣ್ಣ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪದಿಂದ ದೊರೆಯಿತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಬಂಧಿಸು. ಪರಿಹಾಸ್ಯ ಮಾಡುತ್ತಿರುವೆ ಅಣ್ಣ. ಇದು ಪರಿಹಾಸ್ಯವಲ್ಲಮ್ಮ. ಶತ್ರುಗಳ ಎಡೆಗುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತಿಯಂತೆ. ಹಾಗೆಯೇ ನಿನ್ನ ಪತಿಯ ಕೈಗಳನ್ನು ಕಟ್ಟಲು ಬರುವುದೋ ಇಲ್ಲವೋ ನೋಡು. ಕೃಷ್ಣ, ಭೀಮಸೇನ, ನಿನಗೆ ಈ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಈಗ ಕೇಳಿ ಭೀಮಸೇನ, ಕಿರೀಟಿ, ಧರ್ಮನಂದನ, ಪರಮಾತ್ಮ, ಈಗ ಭೀಮನನ್ನು ಬಂಧಿಸಿರುವ ಅಗವು ಇಂದು ದುರ್ಯೋಧನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸುವುದು. ಯಾರು ಈ ಕಾರ್ಯವನ್ನು ಮಾಡಿದವರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಿದರೆ ಯಾರು ಯಾರು ಆ ದುರಾತ್ಮರು? ಆರಿ ಪರಿಗೈದವ ಉರುಳನವ ನಾರಿ ಪರಿಗೈದವ. ಕೃಷ್ಣ, ಆರಿ ಪರಿಗೈದವ ಉರುಳನವ ನಾರಿ ಪರಿಗೈದವ, ಉರುಳನವ ನಾರಿ ಪರಿಗೈದವ. ಕೃಷ್ಣ, ಕೇಶವಾನಿನ ರೀತಿಯು ರೀತಿಯಿಂದಲೇ ತೋರ್ಪುದು. ಕೇಶವಾನಿನ ರೀತಿಯು ರೀತಿಯಿಂದಲೇ ತೋರ್ಪುದು. ಈ ಬರಿಯಲಿಯಲಿ ಈ ಬರಿಯಲಿ ನಾಗಲು ನಾರಿ ಪರಿಗೈದವ, ಉರುಳನವ ನಾರಿ ಪರಿಗೈದವ, ಉರುಳನವ ನಾರಿ ಪರಿಗೈದವ. ಇಷ್ಟು ಮಾತ್ರವಲ್ಲ ಭೀಮಸೇನ, ಆ ದುರ್ಯೋಧನನು ನಿನ್ನ ಸಂದೇಶ ಕೊಟ್ಟ ಉತ್ತರವನ್ನು ಕೇಳಿರಿ. 5 ಮಾರು ಭೂಮಿಯನ್ನು ಕೊಡುವುದಿಲ್ಲ. ಅವರು ಯುದ್ಧವನ್ನು ಆಪೇಕ್ಷಿಸುವುದಾದರೆ ಅದು ರಣಾಂಗಣದಲ್ಲಿ. ಈ ನೀಚ ಕೃತ್ಯದಿಂದ ಆ ದುರ್ಯೋಧನನ ದುರಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾರ ವಾಗ್ಗಣಿಯನ್ನು ಈ ರೀತಿ ಅಪಮಾನಗೊಳಿಸಿದರೆ ಆ ಕುಂದಿ ಕೌರವು. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ ಭೀಮಸೇನ, ದುರ್ಯೋಧನನು ಸಂದೇಶ ಕೊಟ್ಟ ಉತ್ತರವನ್ನು ಕೇಳು. 5 ಮಾರು ಭೂಮಿಯನ್ನು ಅವನು ಕೊಡಲು ಒಪ್ಪಲಿಲ್ಲ. ನೀನು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ರಣಾಂಗಣದಲ್ಲಿ ವೀರಗತಿಕರ ರೋಷದಲ್ಲಿ ಎಂದು ತಿಳಿಸಿದನು. ಈ ಸಂದೇಶಕ್ಕೆ ನಮಗುಳಿದಿರುವುದು ಒಂದೇ ಉತ್ತರ. ನನ್ನ ಪ್ರಯತ್ನಗಳೆಲ್ಲವನ್ನು ವಿಫಲವನ್ನಾಗಿ ಮಾಡಿ ನಮ್ಮ ಮುಂದೆ ಬಂದು ನಿಂತಿರುವುದು ಯುದ್ಧ. ಪರಮಾತ್ಮ, ನೀನೇ ತಿಳಿದಿರುವೆ, ನಾನು ಈ ಯುದ್ಧವನ್ನು ಅಪೇಕ್ಷಿಸಿದವನಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನವನ್ನು ಮಾಡಿದನೆಂದು. ಅಗ್ರಜ, ನನ್ನ ಕೈಗಳನ್ನು ಬಿಡಿಸು. ಕೃಷ್ಣ, ಧನಂಜಯ, ದಯಮಾಡಿ ನನ್ನ ಕೈಗಳನ್ನು ಬಿಡಿಸಿ. ಯಾರೋ ಬಿಡಿಸುವುದಿಲ್ಲವೇ? ಯಾರೋ ಬಿಡಿಸಿದಲ್ಲವೇ? ನಾನೇ ಬಿಡಿಸಿಕೊಳ್ಳುವೆನು. ಹರ ಹರ ಮಹಾದೇವ, ಹರ ಹರ ಮಹಾದೇವ. ಎಲ್ಲಿ ಎಲ್ಲಿ ನನ್ನ ಕಥೆ? ಈಗ ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ಅಂದು ಆ ದುರ್ಯೋಧನ ಒಡ್ಡೋಲಗದಲ್ಲಿ ಪಾಂಡವರ ದುರ್ದೈವವೇ ಕ್ರೌರ್ಯದ ಪರಮಾವಧಿಯನ್ನು ಮೀರಿದಾಗ ಕಣ್ಣೀರಿಡುತ್ತ ಮುಕ್ತ ಕೇಶಿಯಾಗಿ ನಿಂತಿದ್ದ ದ್ರೌಪದಿ ನಂದನೆಯ ಸಮಯದಲ್ಲಿ ಆ ಪ್ರತಿಜ್ಞೆಯನ್ನು ಮಾಡಿದ್ದೆನು. ಈ ದಿನ ಪುನಃ ಪ್ರತಿಜ್ಞೆ ಮಾಡುವೆನು. ಹೇಳು ಕೃಷ್ಣ.
ಕುಲಘಾತಕನಗಳ ನವನ ಕೊಲುವೆ ತುಳಿದು ಶಿರವ ಕಡಿದಿಡುವೆನೇಗ ಕುಲಘ ಕೃಷ್ಣ ಭೀಮಸೇನ ಕುಲಘಾತಕನಗಳ ನವನ ಕೊಲುವೆ ತುಳಿದು ಶಿರವ ಕಡಿದಿಡುವೆನೇಗ ಕುಲಘ ಕೃಷ್ಣ ಮಾರಿ ಮದನಗಳಿಗೆ ಉತ್ತನ ಮಾಡಿ ಮರಿಮದನಗಳಿಗೆ ಉತ್ತನ ಮಾಡಿ ಮೀರಿದ ವೈಭವದಿಂದಲೇ ಕೂಡಿ ಘೋರ ಕೃತ್ಯವಾಯ ಸಗಿದ ದುಳ್ಳರ ಅಗ್ರಜ ಘೋರ ಕೃತ್ಯವಾಯ ಸಗಿದ ದುಳ್ಳರ ಉರುಳನಿಸಿ ಮಲದಿಂದ ಕಳಿದುಡುವೆ ಕುಲಗ ಗಗನಗಳ ನವನ ಕೊಲುವೆ ತುಳಿದು ಚಿರವ ಕಳಿದಿಡುವನೇಗ ಕುಲಗ ನಾನು ವಾಯುದೇವನ ವರಪ್ರಸಾದದಿಂದ ತಿಳಿಸಿದ್ದೇ ಸತ್ಯವಾಗಿದ್ದರೆ ವೀರಮಾತೆ ಕುಂತಿದೇವಿಯ ಸಂಜಪಾನವನ್ನು ಮಾಡಿದ್ದೇ ಸತ್ಯವಾಗಿದ್ದರೆ ಮುಂಬರುವ ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ಆ ದುರುಳ ದುಶ್ಯಾಸನನ ಒಡಲನ್ನು ಬಗೆದು ಅವನ ಬಿಸಿ ರಕ್ತದಿಂದ ಪಾಂಚಾಲ ರಾಜನಂದಿಯ ಮುಡಿಯನ್ನು ಕಟ್ಟುವೆನು. ಇನ್ನು ಆ ದುರುಳ ದುರ್ಯೋಧನನನ್ನು ಈ ನನ್ನ ಉಕ್ಕಿನ ಗದೆಯಿಂದ ತೊಡೆಯನ್ನು ಮುರಿದು ಪುಡಿ ಪುಡಿ ಮಾಡಿ ರೊಂಡ ಮುಂಡಗಳನ್ನು ಚಂಡಾಡದೆ ಹೋದರೆ ನನಗತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಹರ ಹರ ಮಹಾದೇವ, ಹರ ಹರ ಮಹಾದೇವ, ಹರ ಹರ ಮಹಾ